ಅಭ್ಯರ್ಥಿಯ ಕೊರತೆ ಅವತ್ತು ನಾನು 3-4 ಹಿಂದೆ ಹೇಳಿದ್ದೆ. ಒಂದು ಬಾರಿ ದೇವರಾಜ್ ದಯವಿಟ್ಟು ಕೂರಿಸ್ಕೊಂಡು ನಮ್ಮ ಲೋಕಲ್ ಅಭ್ಯರ್ಥಿ ನೀವು ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ, ಎಲ್ಲಾ ರೀತಿ ಶಕ್ತಿ ತುಂಬ್ತೀನಿ ನಾನು, ನಮ್ಮ ಪಾರ್ಟಿ ನಿಲ್ಲಬೇಕು ಅಂತಕ್ಕಂಥ ಮಾತಾಡಿದೆ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಹೊಂದಾಣಿಕೆ ಕೊರತೆ ಒಂದು ಕಡೆ. ಕೊನೆಗೆ ನಾವು ನೀವು ಯಾವ ಕೈ ಕೊಟ್ಟರು ಅಭ್ಯರ್ಥಿಗಳ ಕೊರತೆ ನಮಗೆ. ಅಂತ ಸನ್ನಿವೇಶದಲ್ಲಿ ಹೇಳಿದ್ರೆ ಕಾಂಗ್ರೆಸ್ ಹೇಳ್ತಾರೆ ಯಾರು ಸ್ವಲ್ಪ ಕ್ಯಾಂಡಿಡೇಟ್ ರಣ ಹೇಳಿದೆ. ದೇವೇಗೌಡರ ಕುಟುಂಬ ರಣವೀರ ಹೋರಾಟ ಮಾಡ್ತೀವಿ ಹೊತ್ತು ಕುಮಾರಸ್ವಾಮಿ ಚುನಾವಣೆಗೆ ತಯಾರಿ ಮಾಡಲಿಲ್ಲ, ಇರ್ತಕ್ಕಂಥ ತೀರ್ಮಾನ ಮಾಡಲಿಲ್ಲ. ಆದ್ರೆ ಚನ್ನಪಟ್ಟಣ ನನ್ನ ತಂದೆ ತಾಯಿಗಳು ನನ್ನ ಕಾರ್ಯಕರ್ತರು ಈ ಪಕ್ಷ ಉಳಿಸಿ ಬೆಳೆಸಿದ್ದೇನೆ. ನಿಮಗೋಸ್ಕರವಾಗಿ ಈಗ ಕುಮಾರಸ್ವಾಮಿ ತಲೆಗೊಂಡಾಗಲಿ ಚುನಾವಣೆ ನಾಳೆ ಬೆಳಗ್ಗೆ ಅರ್ಜಿ ಹಾಕಬೇಕು, ಕ್ಯಾಂಡಿಡೇಟ್ ಯಾರು ಹಾಕಬೇಕು ಅನ್ನೋದು ನಮಗೆ ಆತಂಕ. ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣಎಡಿಯಾಗಿ ಹೋಗ್ಲಿಕ್ಕಲ್ಲ, ರಣಧೀರನಾಗಿ ಇವತ್ತು ಈ ಕ್ಷೇತ್ರ ಹೋರಾಟ ಮಾಡುತ್ತೆ. ಯಾವುದೊಂದು ಚುನಾವಣೆಯಲ್ಲಿ ಗೆದ್ದ ತಕ್ಷಣವೇ ಏನೆಲ್ಲ ಎದುರಾಯಿತು, ಹಳೆ ಕರ್ನಾಟಕದಲ್ಲಿ ಒಕ್ಕಲಿಗರನ್ನೆಲ್ಲ ಎಳೆದು ಮುಂದಾಗುತ್ತೆ ನಮ್ಮ ಕಡೆಗೆ. ಈ ಸಮಾಜ ಇರೋದಕ್ಕೆ ಜನತಾದಳ ಇವತ್ತು ಚನ್ನಪಟ್ಟಣದಲ್ಲೂ ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಮ್ಗೆ ಕೊಟ್ಟಿದ್ರೆ ಧೈರ್ಯವಾಗಿ ನಾವು ಒಕ್ಕಲಿಗ ಸಮಾಜದಲ್ಲಿ ಮಂಡ್ಯದಲ್ಲಿ ನಾನು 2-3 ಲಕ್ಷದಲ್ಲಿ ಗೆಲ್ಲಬೇಕಾದ್ರೆ ನನ್ನ ಸಮಾಜದಲ್ಲಿ ಇವತ್ತು ಆ ಮಟ್ಟಿಗೆ ನಾವು ಇವತ್ತು ಮಂಡ್ಯದಲ್ಲಿ ಗೆಲ್ಲಕ್ಕೆ ಸಾಧ್ಯ. ದೇವೇಗೌಡರ ಕುಟುಂಬವನ್ನ ಒಕ್ಕಲಿಗರ ಹುಲಿನಿಂದ ತೆಗೆದುಹಾಕಲಿಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇನ್ನು 10 ಜನ ಎದ್ದು ಬಂದ್ರು. ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥದ್ದೇ ಈ ಒಕ್ಕಲಿಗ ಸಮಾಜ. ಈ ಸಮಾಜದಿಂದ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರೆ ಅದು ಈ ಒಕ್ಕಲಿಗ ಸಮಾಜಗಳ ಇದನ್ನು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಹೇಳ್ತೇನೆ, ದೇವೇಗೌಡರಾಗಿ ನಾನಾಗಲಿ ಜಾತಿಯ ರಾಜಕಾರಣ ಮಾಡಲಿಲ್ಲ. ದೇವೇಗೌಡರು ಸಣ್ಣ ಸಣ್ಣ ಸಮಾಜಗಳಿಗೂ ಇವತ್ತೇನಾದರೂ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ರೆ ಯಾವ ಸಿದ್ದರಾಮಯ್ಯ ಎಲ್ಲ ಕೊಟ್ಟಿದ್ದು, ಸನ್ಮಾನ್ಯ ದೇವೇಗೌಡರು ಯಾವ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯಿತಿ ಸದಸ್ಯ ಆಗಲಿ ನಗರಸಭೆ ಸದಸ್ಯ ಆಗಲಿ ಇವತ್ತೇನಾದರೂ ರಿಸರ್ವೇಶನ್ ಕೊಟ್ಟಿದ್ರೆ, ಇವತ್ತು ಆ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಮಹಾನ್ ನಾಯಕರು ಇವತ್ತು ಆತ್ಮಕ್ಕೆ ಪ್ರಶ್ನೆ